ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಐಟಿ ಅಧಿಕಾರಿಗಳು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಐಟಿ ಅಧಿಕಾರಿಗಳು ಈ ಪ್ರಕರಣಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ರನ್ಯಾ ರಾವ್ ಡ್ರಿಲ್ಗೆ ಕೇಂದ್ರ ತನಿಖಾ ಸಂಸ್ಥೆಗಳು ಈಗಾಗಲೇ ತಯಾರಿಯನ್ನ ನಡೆಸ್ತಾ ಇದೆ. ಒಂದೇ ಒಂದು ಕೇಸ್ನ ಸುತ್ತ 3 ತನಿಖಾ ಸಂಸ್ಥೆಗಳು ಈಗಾಗಲೇ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ರನ್ಯಾ ಕೇಸ್ ಗಂಭೀರವಾಗಿ ಕೇಂದ್ರ ಸರ್ಕಾರ ಕೂಡ ಈಗಾಗಲೇ ಪರಿಗಣಿಸಿದೆ. ಈಗಾಗಲೇ ತನಿಖೆಯನ್ನ ಮುಗಿಸಿದ್ದಾರೆ. ಡಿಆರ್ಐ ಅಧಿಕಾರಿಗಳು ಹಲವಾರು ವಿಚಾರಗಳನ್ನ ಪ್ರಸ್ತಾಪವನ್ನ ಕೂಡ ಮಾಡಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಟಿ ಅಧಿಕಾರಿಗಳು ಈ ವಿಚಾರಕ್ಕೆ ಇದೀಗ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ರನ್ಯಾ ರಾವ್ ಡ್ರಿಲ್ಗೆ ಕೇಂದ್ರ ತನಿಖಾ ಸಂಸ್ಥೆಗಳು ಕೂಡ ಈಗಾಗಲೇ ತಯಾರಿಯನ್ನ ಕೂಡ ನಡೆಸ್ತಾ ಇದ್ದಾರೆ. ಒಂದೇ ಒಂದು ಕೇಸ್ನ ಸುತ್ತ 3 ತನಿಖಾ ಸಂಸ್ಥೆಗಳು ಈಗಾಗಲೇ ತನಿಖೆಯನ್ನ ಕೂಡ ನಡೆಸ್ತಾ ಇದೆ. ರನ್ಯಾ ಕೇಸ್ ಗಂಭೀರವಾಗಿ ಕೇಂದ್ರ ಸರ್ಕಾರ ಕೂಡ ಈಗಾಗಲೇ ಪರಿಗಣಿಸಿದೆ. ಈ ವಿಚಾರವಾಗಿ ಆದಷ್ಟು ಬೇಗ ತನಿಖೆಯನ್ನ ಮಾಡಬೇಕು. ಜೊತೆಗೆ ಯಾರೆಲ್ಲ ನಾಯಕರು ಇದರಲ್ಲಿ ಭಾಗಿಯಾಗಿದ್ದಾರೆ, ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರನ್ನ ಆದಷ್ಟು ಬೇಗ ಬಂಧಿಸಬೇಕು ಎಂದು ಕೇಂದ್ರ ಸರ್ಕಾರವು ಕೂಡ ಈಗಾಗಲೇ ಸೂಚನೆಯನ್ನ ಕೂಡ ನೀಡಿದೆ. ಏನು ದುಬೈನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಚಿನ್ನದ ಬಿಸ್ಕೆಟ್ ಅನ್ನ ಇಟ್ಕೊಂಡು ಬಂದಿದ್ರು ಎನ್ನುವ ಆರೋಪದ ಅಡಿ ಡಿಆರ್ಐ ಅಧಿಕಾರಿಗಳು ಮಾಹಿತಿ ನೀಡಿದ ಮೇಲೆ ಈಗಾಗಲೇ ರನ್ಯಾ ರಾವ್ನ ಕೂಡ ಈಗಾಗಲೇ ಅರೆಸ್ಟ್ ನ ಕೂಡ ಮಾಡಲಾಗಿದೆ. ಅರೆಸ್ಟ್ ನ ಮಾಡಿದ ನಂತರ ವಿಚಾರಣೆಯನ್ನ ಕೂಡ ನಡೆಸಲಾಗಿದೆ. ವಿಚಾರಣೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನ ರನ್ಯಾ ರಾವ್ ಹೇಳ್ಕೊಂಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಕ್ಕಿದೆ. ಇನ್ನು 3 ದಿನಗಳಲ್ಲೂ ಕೂಡ ಬೇಲ್ ಅರ್ಜಿ ವಿಚಾರಣೆ ನಡೀತಾ ಇತ್ತು. ಸಿಬಿಐ, ಇಡಿ ಹಾಗೂ ಐಟಿ ಅಧಿಕಾರಿಗಳಿಂದ ವಿಚಾರಣೆಗೆ ಸಿದ್ಧತೆಯನ್ನ ನಡೆಸಲಾಗಿದೆ. ಡಿಆರ್ಐನಿಂದ ಮಾಹಿತಿಯನ್ನ ಪಡೆದಿದ್ದಾರೆ 3 ತನಿಖಾ ಸಂಸ್ಥೆಗಳು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಐಟಿ ಅಧಿಕಾರಿಗಳಿಂದ ಮತ್ತಷ್ಟು ಮಾಹಿತಿ ಬರುವ ಸಾಧ್ಯತೆ ಕೂಡ ಇದೆ. ಬಾಡಿ ವಾರೆಂಟ್ ಮೇಲೆ ರನ್ಯಾ ವಶಕ್ಕೆ ಪಡೆಯಲು ನಿರ್ಧಾರವನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು 4 ಪ್ರತಿಷ್ಠಿತ ಸಂಸ್ಥೆಗಳಿಂದ ರನ್ಯಾ ಕೇಸ್ ಬಗ್ಗೆ ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸಿಬಿಐ, ಇಡಿ ಹಾಗೂ ಐಟಿ ಅಧಿಕಾರಿಗಳಿಂದ ವಿಚಾರಣೆಗೆ ಈಗಾಗಲೇ ಸಿದ್ಧತೆಯನ್ನ ಕೂಡ ನಡೆಸಲಾಗಿದೆ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ. ಡಿಆರ್ಐನಿಂದ ಮಾಹಿತಿಯನ್ನ ಪಡೆದಿದೆ 3 ತನಿಖಾ ಸಂಸ್ಥೆಗಳು ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ. ತನಿಖೆಯನ್ನ ಕೈಗೊಳ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಟಿ ಅಧಿಕಾರಿಗಳು ಕೂಡ ಈಗಾಗಲೇ ಎಂಟ್ರಿಯನ್ನ ಕೊಟ್ಟಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆಯ ಸ್ನೇಹಿತ ಏನಿದ್ರು ತರುಣ್ ರಾಜ್, ಆತನನ್ನು ಕೂಡ ಈಗಾಗಲೇ ಬಂಧಿಸಲಾಗಿದೆ. ಆತನಿಗೂ ಕೂಡ ಈಗಾಗಲೇ 14 ದಿನಗಳ ನ್ಯಾಯಾಂಗ ಬಂಧನವನ್ನ ಕೂಡ ವಿಧಿಸಲಾಗಿದೆ. ಆತನ ಮನೆ ಏನಿತ್ತು, ಮನೆ ನಿವಾಸಗಳ ಮೇಲೆ ಜೊತೆಗೆ ಕಚೇರಿಗಳ ಮೇಲೆ ಈಗಾಗಲೇ ಶೋಧ ಕಾರ್ಯವನ್ನ ಕೂಡ ನಡೆಸಿದ್ರು. ಐಟಿ ರೇಡ್ ಅನ್ನ ಕೂಡ ಮಾಡಿತ್ತು. ದಾಳಿಯನ್ನು ನಡೆಸಿ ಈಗಾಗಲೇ ಶೋಧ ಕಾರ್ಯವನ್ನ ಕೂಡ ಮಾಡಿದ್ರು. ಜೊತೆಗೆ ಈಕೆಯ ಪತಿ ಏನಿದ್ರು, ಪತಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಪತಿಯ ಮನೆಯ ಮೇಲೂ ಕೂಡ ಈಗಾಗಲೇ ನಿವಾಸದ ಮೇಲೆಯೂ ಕೂಡ ಈಗಾಗಲೇ ಶೋಧ ಕಾರ್ಯವನ್ನ ಕೂಡ ನಡೆಸಲಾಗಿದೆ ರೇಡ್ ಮಾಡಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅಜಯ್. ಅಜಯ್, ಇದೀಗ ಏನು ರನ್ಯಾ ರಾವ್ ಪ್ರಕರಣ ಇದೆ ಅದು ದಿನದಿಂದ ದಿನಕ್ಕೆ ಬಗೆದಷ್ಟು ಬಯಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಟಿ ಅಧಿಕಾರಿಗಳು ಕೂಡ ಈ ವಿಚಾರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ಖಂಡಿತವಾಗ್ಲೂ ತೇಜಸ್ವಿನಿ, ಈಗಾಗಲೇ ಏನು ಡಿಆರ್ಐ ಅಧಿಕಾರಿಗಳು ಕೂಡ ಸಂಪೂರ್ಣವಾದಂತಹ ವಿಚಾರಣೆಯನ್ನ ಕೂಡ ಮಾಡಿರುವಂತದ್ದು. ಆದ್ರೆ ಇನ್ನು ಮುಂದೆ ಅವ್ರಿಗೆ ಕೂಡ ಬೇರೆ ಬೇರೆ ತನಿಖಾ ಸಂಸ್ಥೆಗಳು ಕೂಡ ಅವರನ್ನ ಏನು ಬಾಡಿ ವಾರೆಂಟ್ ಮೇಲೆ ಕರ್ಕೊಂಡೋಗಿ ವಿಚಾರಣೆ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬಾಡಿ ವಾರೆಂಟ್ ಅಂದ್ರೆ ಈಗ ಯಾರೇ ಒಬ್ಬ ಆರೋಪಿ ಜೈಲಿನಲ್ಲಿ ಇದ್ರೆ ಆತನ ಮುಖಾಂತರ ಸಾಕಷ್ಟು ಮಾಹಿತಿ ಇವ್ರಿಗೆ ಬೇಕಾಗಿದ್ರೆ ಯಾವುದೇ ತನಿಖಾ ಸಂಸ್ಥೆಗಾಗಿರ್ಬೋದು, ಪೊಲೀಸರಿಗಾಗಿರ್ಬೋದು, ಅವ್ರಿಗೆ ಏನಾದ್ರು ಮಾಹಿತಿ ಬೇಕು, ಅವರಿಂದ ಮಾಹಿತಿ ಸಂಗ್ರಹ ಮಾಡ್ಬೇಕು ಅಂತಿದ್ರೆ ಅಂತಹ ಸಂದರ್ಭದಲ್ಲಿ ಕೋರ್ಟ್ಗೆ ಅರ್ಜಿಯನ್ನ ಹಾಕ್ತಾರೆ. ಕೋರ್ಟ್ ಅನುಮತಿ ಕೊಟ್ಟಿದ್ದೆ ಅದಲ್ಲಿ ಅವರನ್ನ ಬಾಡಿ ವಾರೆಂಟ್ ಅಂತ ಹೇಳಿ ಕನ್ಸಿಡರ್ ಆಗತ್ತೆ. ಆ ನಂತರ ಅವರನ್ನು ಕೂಡ ಜೈಲಿನಿಂದ ಕರ್ಕೊಬಂದು ಇವರು ವಿಚಾರಣೆ ಮಾಡುವಂತ ಸ್ಥಳದಲ್ಲಿ ಕೂರಿಸಿ ಆನಂತರ ವಿಚಾರಣೆಯನ್ನ ಮಾಡ್ತಾರೆ. ಇಂತಿಷ್ಟು ದಿನ ಅಂತ ಹೇಳಿ ಕೋರ್ಟ್ಗೂ ಕೂಡ ಅವರು ಪರ್ಮಿಷನ್ ಅನ್ನ ತಗೊಂಡಿರ್ತಾರೆ. ಸೊ ಹೀಗಾಗಿ ಈಗ ಡಿಆರ್ಐ ಅಧಿಕಾರಿಗಳು ಆಕೆಯನ್ನ ಏನು ಈಗಾಗಲೇ ವಿಚಾರಣೆಯನ್ನ ಮಾಡಿ ಆನಂತರ ಜೈಲಿಗೆ ಆಗ್ಲೇ ಕಳ್ಸಿರುವಂತದ್ದು. ಸೊ ಹೀಗಾಗಿ ಇಡಿ ಅಧಿಕಾರಿಗಳು ಮತ್ತೆ ಸಿಬಿಐ ಅಧಿಕಾರಿಗಳು, ಐಟಿ ಅಧಿಕಾರಿಗಳು ಇವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಈಕೆಯನ್ನ ಕರ್ಕೊಬಂದು ಮತ್ತೆ ಬಾಡಿ ವಾರೆಂಟ್ ಮೇಲೆ ವಿಚಾರಣೆ ಮಾಡುವಂತ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳಿ ಹೇಳಾಗ್ತಿರುವಂತದ್ದು. ಯಾಕಂದ್ರೆ ಇದೊಂದು ಸ್ಮಗ್ಲಿಂಗ್ ವಿಚಾರ ಆಗಿರೋದ್ರಿಂದಾಗಿ ದೇಶದ ಭದ್ರತೆಗೂ ಕೂಡ ಒಂದ್ ರೀತಿ ಪ್ರಶ್ನೆ ಬರುತ್ತೆ. ಸೊ ಹೀಗಾಗಿ ಈ ಒಂದು ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಆಕೆಗೆ ಕಂಟಕ ಎದುರಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು ತೇಜಸ್ವಿನಿ. ಓಕೆ, ಧನ್ಯವಾದ ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.